ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿಯ 4ನೇ ದಿನದ ಕಾರ್ಯಾಚರಣೆ ಆರಂಭ ಆಗುತ್ತೆ. 7ನೇ ಪಾಯಿಂಟ್ ಅಲ್ಲಿ ನಡೆಯಲಿರುವಂತಹ ಶೋಧ 6 ಪಾಯಿಂಟ್ಗಳು ಇದುವರೆಗೆ ಶೋಧ ಆಗಿದೆ. ಈಗ 7ನೇ ಪಾಯಿಂಟ್ 4ನೇ ದಿನಕ್ಕೆ ಎಸ್ಐಟಿ ಕಾರ್ಯಾಚರಣೆ ಕಾಲಿಟ್ಟಿದೆ. 7ನೇ ಪಾಯಿಂಟ್ ಅಲ್ಲಿ ಶೋಧ ಆರಂಭ ಆಗಲಿದೆ ನೇನು ಕೆಲವೇ ಕ್ಷಣಗಳಲ್ಲಿ. ಎಸ್ಐಟಿ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನು ಟಿವಿ9 ನಿಮ್ಮ ಮುಂದೆ ಇಡ್ತಾ ಇದೆ. ಏನೇನು ಅಪ್ಡೇಟ್ ಆಗ್ತಾ ಇದೆ ಎಲ್ಲದರ ಬಗ್ಗೆ ಕೂಡ. 6ನೇ ಪಾಯಿಂಟ್ ಅಲ್ಲಿ ಬಹಳ ಮುಖ್ಯವಾಗಿ ಅಸ್ಥಿಪಂಜರ ಪತ್ತೆ ಆಗಿದೆ ಅನ್ನೋದು ಈಗ ಪ್ರಮುಖವಾದಂಥ ಅಪ್ಡೇಟ್ ಇವತ್ತು. ಎಸ್ಐಟಿ ಮೂಲದಿಂದ ಟಿವಿ9ಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ 6ನೇ ಪಾಯಿಂಟ್ ಅಗದಾಗ ಅಲ್ಲಿ ಸಂಪೂರ್ಣ ಅಸ್ಥಿಪಂಜರ ಪತ್ತೆ ಆಗಿದೆ ಅಂತ. ಸೊ 4ನೇ ದಿನಕ್ಕೆ ಎಸ್ಐಟಿಯ ಕಾರ್ಯಾಚರಣೆ, ಯಾಕಂದರೆ ಈ ನದಿ ತೀರದ ಪ್ರದೇಶ ಕಾರ್ಯಾಚರಣೆಗೆ ಬಹಳ ಸವಾಲುಗಳಿರುತ್ತೆ. ಅದು ಕೂಡ ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಆಗ್ತಿದೆ. ಸೊ ಆಗಾಗ ಬಿಡುವು ಕೊಟ್ಟಾಗ ಹೆಚ್ಚಿನ ವೇಗವಾಗಿ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇನ್ನು 7ನೇ ಪಾಯಿಂಟ್ನ ಎಕ್ಸ್ಕ್ಲೂಸಿವ್ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಹೇಗಿದೆ ಆ 7ನೇ ಪಾಯಿಂಟ್? ದೂರುದಾರ ತೋರಿಸಿರುವಂತಹ 7ನೇ ಜಾಗ ಅದು ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿರುವಂತಹ ಪ್ರದೇಶ. ಆ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಸ್ಥಳದಲ್ಲಿ ಕಾರ್ಯಾಚರಣೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಇದೇ 7ನೇ ಪಾಯಿಂಟ್. ಆ ನಂಬರ್ನ ಕೂಡ ನೀವು ಅಲ್ಲಿ ಗಮನಿಸಬಹುದು, ಮಾರ್ಕಿಂಗ್ ಮಾಡಿದಂತಹ ಸಂದರ್ಭದಲ್ಲಿ. ಜೊತೆಗೆ ಸುತ್ತ ಟೇಪನ್ನು ಹಾಕಲಾಗಿದೆ. ಟಿವಿ9ಗೆ 7ನೇ ಪಾಯಿಂಟ್ನ ಫೋಟೋ ಲಭ್ಯವಾಗಿದೆ. ಇದೇ ಪಾಯಿಂಟ್ ನಂಬರ್ 7. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿರುವಂತಹ ಸ್ಥಳ ಇದು. ಏನು ಈ ದೂರುದಾರ ಮುಸುಗುದಾರಿ ವ್ಯಕ್ತಿಯನ್ನು ನೀವು ನೋಡ್ತಾ ಇದ್ದೀರಾ, ಆತ ಪಾಯಿಂಟ್ ಮಾಡಿರುವಂಥ 7ನೇ ಸ್ಪಾಟ್ ಇದು. ಸೊ ಆ 7ನೇ ಪಾಯಿಂಟ್ನಲ್ಲಿ ಈಗ ಅಗಿಯೋಕೆ ಶುರು ಮಾಡ್ತಾರೆ, ಅಲ್ಲಿ ಶೋಧ ಶುರುವಾಗುತ್ತೆ. ಸೊ 7ನೇ ಪಾಯಿಂಟ್ನ ಎಕ್ಸ್ಕ್ಲೂಸಿವ್ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಜೊತೆಗೆ ಬಹಳ ಮುಖ್ಯವಾಗಿ ಲಭ್ಯವಾಗಿರುವಂಥ ಒಂದು ಅಪ್ಡೇಟ್ ಈಗ ಅಂತಂದ್ರೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. 6 ಪಾಯಿಂಟ್ಗಳ ನಂತರ ಈಗ 7ನೇ ಪಾಯಿಂಟ್ಗೆ ಈಗ ಎಸ್ಐಟಿ ಟೀಮ್ ಹೋಗ್ತಾ ಇದೆ ದೂರುದಾರನನ್ನ ಕರ್ಕೊಂಡು. 7ನೇ ಪಾಯಿಂಟ್ ಅಂತ ತೆರಳಂತೆ ಎಸ್ಐಟಿ ಇವತ್ತು 4ನೇ ದಿನ 7ನೇ ಜಾಗದ ಶೋಧ ಆರಂಭ ಆಗ್ತಾ ಇದೆ. 7ನೇ ಪಾಯಿಂಟ್ ಅದರ ಎಕ್ಸ್ಕ್ಲೂಸಿವ್ ಫೋಟೋನ ಕೂಡ ನೀವು ಟಿವಿ9 ನೋಡಿದ್ರಿ. 7ನೇ ಪಾಯಿಂಟ್ ಎಲ್ಲಿದೆ ಹೇಗೆ ಅಂತ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಹೊರಟಂತ ಎಸ್ಐಟಿಯ ತಂಡ ಸೊ ದಿನ 4 6 ಪಾಯಿಂಟ್ಗಳ ಶೋಧ ಆಗಿದೆ. ಈಗ 7ನೇ ಮಾರ್ಕಿಂಗ್. ಈಗ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಚೆಕ್ ಮಾಡಲಾಗುತ್ತೆ. ಸೊ ಕಚೇರಿಯಿಂದ ಈಗ ಎಸ್ಐಟಿಯ ತಂಡ ಹೊರಟಿದೆ. ಎಸ್ಐಟಿ ಟೀಮ್ನ ಜೊತೆಗೆ ಈ ದೂರುದಾರ ವ್ಯಕ್ತಿ ಕೂಡ ಇದ್ದಾನೆ. ಈಗ ಸೊ ಆತನ ಕರ್ಕೊಂಡು ಹೋಗಿ ಆತನೇ ಆರಂಭದಲ್ಲಿ ಮೊದಲ ದಿನ ಏನು ಮಾರ್ಕಿಂಗ್ ಮಾಡಲಾಯಿತು. ಸೊ ಅಲ್ಲಿ ಈಗ ಶೋಧ ಕಾರ್ಯ ಆರಂಭ ಆಗ್ತಿದೆ. 6 ಆಯಿತು. ಈಗ 7ನೇ ಪಾಯಿಂಟ್ನತ್ತ ಎಸ್ಐಟಿಯ ಟೀಮ್ ಹೋಗ್ತಾ ಇದೆ. ಸ್ಥಳದಲ್ಲಿ ಕಾರ್ಯಾಚರಣೆ ಈಗ ಚುರುಕುಗೊಳ್ತಾ ಇರೋದು. ಟಿವಿ9 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಎಸ್ಐಟಿ ಕಚೇರಿಯಿಂದ ಈಗ ಟೀಮ್ ಹೋಗ್ತಾ ಇರೋದು. ಈ 6 ಪಾಯಿಂಟ್ ಆದ ನಂತರ ಇವತ್ತು 4ನೇ ದಿನ 7 ಪಾಯಿಂಟ್. 7ನೇ ಪಾಯಿಂಟ್ನಲ್ಲಿ ಇವತ್ತು ಸರ್ಚ್ ಶುರುವಾಗುತ್ತೆ. ಸೊ ಮೊದಲ ಒಂದಷ್ಟು ಪಾಯಿಂಟ್ಗಳಲ್ಲಿ ಏನೂ ಸಿಗದಿರುವಂತಹ ಸಂದರ್ಭದಲ್ಲಿ ಈತ ಹೇಳ್ತಿರುವಂಥದ್ದು ಹೌದಾ ಏನು ಅನ್ನೋದು ಒಂದಷ್ಟು ಪ್ರಶ್ನೆಗಳು ಸಹಜವಾಗಿತ್ತು. ಆದರೆ ಯಾವಾಗ ಈ ID ಕಾರ್ಡ್ಗಳು ಸಿಗೋಕೆ ಶುರುವಾಯಿತು, ಮೂಳೆಗಳು ಸಿಗೋಕೆ ಶುರುವಾಯಿತು, ಹೌದು ಈತ ಹೇಳ್ತಿರುವಂಥದ್ರಲ್ಲಿ ಮಾಡಿರುವಂಥ ಅಥವಾ ತೋರಿಸಿರುವಂಥ ಪಾಯಿಂಟ್ಗಳಲ್ಲಿ ಏನೋ ವಿಷಯ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಸೊ ಆದರೆ ಆತ ಮಾಡಿರುವಂಥ ಆರೋಪಗಳಿಗೂ ಜೊತೆಗೆ ಇಲ್ಲಿ ಸಿಗ್ತಿರುವಂಥ ಸಾಕ್ಷ್ಯಗಳಿಗೂ ಎಷ್ಟು ಮಟ್ಟಿಗೆ ತಾಳೆ ಆಗುತ್ತೆ ಏನು ಅನ್ನೋದು ಕಾದು ನೋಡಬೇಕಾಗಿದೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈಗ ಸ್ಪಾಟ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ನಾವು ಗಮನಿಸ್ತಾ ಇದ್ದೀವಿ 6 ಪಾಯಿಂಟ್ ಆಯಿತು 3 ದಿನದಲ್ಲಿ. ಈಗ 4ನೇ ದಿನ ಪಾಯಿಂಟ್ ನಂಬರ್ 7 ಅದರೊಂದು ಎಕ್ಸ್ಕ್ಲೂಸಿವ್ ಫೋಟೋನ ಕೂಡ ನಾವು ಟಿವಿ9ನಲ್ಲಿ ತೋರಿಸ್ತಾ ಇದ್ವಿ. ಸೊ ಇವತ್ತಿನ ಕಾರ್ಯಾಚರಣೆ ಹೇಗೆ ಆರಂಭ ಆಗ್ತಾ ಇದೆ, ಎಕ್ಸಾಕ್ಟ್ಲಿ ಯಾವ ಸ್ಪಾಟ್ನಲ್ಲಿ ಬರುತ್ತೆ ಈ ಪಾಯಿಂಟ್ ನಂಬರ್ 7? ಅವಿನಾಶ್, ಇವತ್ತು ಈಗ ಎಸ್ಐಟಿ ತಂಡ ಬೆಳ್ತಂಗಡಿಯಿಂದ ಹೊರಟಿರುವಂತದ್ದು. ಎಸ್ಐಟಿ ತಂಡ ಬೆಳ್ತಂಗಡಿಯಿಂದ ನೇರವಾಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಇಲ್ಲಿ ಕಾರ್ಯಾಚರಣೆಯನ್ನ ಆರಂಭಿಸುವಂತದ್ದು. ಎಸ್ಐಟಿ ತಂಡ ಈಗ ಸದ್ಯಕ್ಕೆ ಅಲ್ಲಿಂದ ಹೊರಟು ಇಲ್ಲಿಗೆ ಬರುವಂತದ್ದು. ಸದ್ಯಕ್ಕೆ ಈ ಒಂದು ಸ್ಪಾಟ್ಗೆ ತಲುಪುತ್ತೆ. ಇವಾಗ 6ನೇ ಸ್ಪಾಟ್ ಏನಿದೆ, 6ನೇ ಸ್ಪಾಟ್ನಲ್ಲಿ ಯಾವುದೇ ರೀತಿ ಉತ್ಖನನ ಕಾರ್ಯ ಇವತ್ತು ಈಗ ಮುಂದುವರಿಯೋದಿಲ್ಲ. ಅದರ ಬದಲಿಗೆ 7ನೇ ಸ್ಪಾಟ್ನಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭವಾಗುತ್ತೆ, ಇಲ್ಲಿ ನಡೆಯುತ್ತೆ. ಇಲ್ಲಿ ನೋಡಬಹುದಾಗಿದೆ ನನ್ನ ಹಿಂಭಾಗದಲ್ಲಿ ಇರುವಂತದ್ದು 6ನೇ ಮತ್ತೆ 7ನೇ ಸ್ಪಾಟ್ ಆಗಿರುವಂತದ್ದು. ಅಂದ್ರೆ ಏನು
ಎರಡು ಸ್ಪಾಟ್ಗಳು ಇಲ್ಲಿ ಇರುವಂತದ್ದು. ಆ ಒಂದು ಸ್ಪಾಟ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು 6ನೇ ಮತ್ತೆ 7ನೇ ಸ್ಪಾಟ್ ಈ ಭಾಗದಲ್ಲಿ ಇರುತ್ತೆ. SIT ಅಧಿಕಾರಿಗಳು ಈ ಭಾಗದಿಂದ ಬರುವಂತದ್ದು. ಈಗ ಸದ್ಯಕ್ಕೆ ಏನು 6ನೇ ಸ್ಪಾಟ್ ನಲ್ಲಿ ನಿನ್ನೆ ಸ್ಕೆಲಿಟನ್ ಸಿಕ್ಕಿರುವಂತದ್ದು, ಅದು ಇಡೀ ಅಸ್ಥಿ ಪಂಜರ ಅಂತ ಹೇಳಿ ಈಗ ಗೊತ್ತಾಗಿರುವಂತದ್ದು. ಇಡೀ ಅಸ್ಥಿ ಪಂಜರವೇ ಸಿಕ್ಕಿದೆ. ಅದರಲ್ಲಿ ಪುರುಷನ ದೇಹದ ಎಲ್ಲಾ ಮೂಳೆ ಪಳೆಯುಳಿಕೆಗಳು ಇಲ್ಲಿಗೆ ಸಿಕ್ಕಿದೆ ಅನ್ನೋದು ಈಗ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಆ ಒಂದು ಅಸ್ಥಿಪಂಜರವನ್ನ ಈಗ ಸಂರಕ್ಷಿಸಿ ತೆಗೆದುಕೊಂಡು ಹೋಗಲಾಗಿದೆ. ಇವತ್ತು 7ನೇ ಪಾಯಿಂಟ್ಗೆ ತೆಗೆದುಕೊಂಡು ಹೋಗುವಂಥದ್ದು. ಅಂದರೆ 7ನೇ ಪಾಯಿಂಟ್ನಲ್ಲಿ ಎಲ್ಲರನ್ನೂ ಕೂಡ SIT ತಂಡ ಈಗ ಕರ್ಕೊಂಡು ಹೋಗುತ್ತೆ. 7ನೇ ಪಾಯಿಂಟ್ನಲ್ಲಿ ಉತ್ಕಲನ ಆಗುತ್ತೆ. ಸೊ ಆ ಒಂದು 6ನೇ ಪಾಯಿಂಟಿಂದ 7ನೇ ಪಾಯಿಂಟಿಗೆ 25ರಿಂದ 30 ಅಡಿಗಳಷ್ಟು ಮಾತ್ರ ಅಂತ ಇರುವಂಥದ್ದು. ಸೊ ಆ ಒಂದು 2 ಪಾಯಿಂಟ್ಗಳಲ್ಲಿ 8 ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ ಆತ SIT ಮುಂದ್ಗಡೆ ಹೇಳ್ಕೊಂಡಿರೋದ್ರಿಂದ ಈಗ 6ನೇ ಪಾಯಿಂಟ್ ಮತ್ತು 7ನೇ ಪಾಯಿಂಟ್ ಅಕ್ಕಪಕ್ಕ ಇರೋದ್ರಿಂದ ಸೊ 7ನೇ ಪಾಯಿಂಟ್ ಅನ್ನ ಈಗ ಆರಂಭಿಸಿದ್ರೆ ಬೇಕು ಅಂತ ಹೇಳಿದ್ರೆ 2 ಪಾಯಿಂಟ್ಗಳನ್ನ ಮತ್ತೆ ಒಟ್ಟಾರೆಯಾಗಿ ಡಿಗ್ ಮಾಡಬಹುದು ಅಂತ ಹೇಳಿ ಈಗ SIT ತಂಡ ಈಗ ನಿರ್ಧಾರಕ್ಕೆ ಬಂದಿರುವಂತದ್ದು. ಆದ್ರಿಂದ ಈಗ 6ನೇ ಪಾಯಿಂಟ್ ಅನ್ನ ಕೈ ಬಿಟ್ಟು 7ನೇ ಪಾಯಿಂಟಿಗೆ ಹೋಗುವಂತದ್ದು. ಸೊ ಆ ಒಂದು 7ನೇ ಪಾಯಿಂಟ್ ಸುತ್ತಮುತ್ತ ಇವಾಗ ಪರದೆಯನ್ನ ಹಾಕಿದ್ದಾರೆ, ಮತ್ತೆ ಏನು ಒಂದು ಶೀಟ್ಗಳನ್ನ ಏನು ತಂದಿದ್ದಾರೆ ಅದನ್ನೆಲ್ಲ ಸುತ್ತುವರೆದು ಹಾಕಿರುವಂತದ್ದು. ಆ ಒಂದು ಪ್ರದೇಶಕ್ಕೆ ಈಗ 60ರಿಂದ 65 ಜನರು ಸಿಬ್ಬಂದಿಗಳು ಬರ್ತಾರೆ. ಅಂದ್ರೆ ಈ ಅನಾಮಿಕ ದೂರುದಾರ ಸೇರಿದಂತೆ ನಿನ್ನೆ 66 ಜನರು ಇದ್ರು. ಸೊ ಅಷ್ಟೇ ತಂಡ ಇವತ್ತು ಕೂಡ ಆಗಮಿಸುವ ಸಾಧ್ಯತೆ ಇದೆ. ಪೌರ ಕಾರ್ಮಿಕರು ಎಲ್ಲರೂ ಕೂಡ ಬರ್ತಾರೆ. ಸದ್ಯಕ್ಕೆ ಈಗ ಬೆಳ್ತಂಗಡಿಯಿಂದ ತಂಡ ಹೊರಟಿರುವಂತದ್ದು. ಆ ಒಂದು ತಂಡ ಇಲ್ಲಿಗೆ ಬಂದು ಕಾಡಿನ ಮೂಲಕವಾಗಿ ಹೋಗುತ್ತೆ. ಇಲ್ಲಿ ಏನು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ 8ನೇ ಪಾಯಿಂಟ್ 7, 6, 7, 8ನೇ ಪಾಯಿಂಟ್ ಒಂದೇ ಸಮದಲ್ಲಿರುವಂತದ್ದು. ನಾನೀಗ ತೋರಿಸ್ತಾ ಹೋಗ್ತೀನಿ 6, 7, 8ನೇ ಪಾಯಿಂಟ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದಾಗಿದೆ. ಆ ಭಾಗದಲ್ಲಿ ಇರುವಂತದ್ದು 6ನೇ ಪಾಯಿಂಟ್ ಏನು ನಿನ್ನೆ ಆ ಒಂದು ಡಿಗ್ ಮಾಡಿದ್ರು, ಅದು 6ನೇ ಪಾಯಿಂಟ್. ಅದರ ಪಕ್ಕದಲ್ಲೇ ಇರುವಂತದ್ದು 7ನೇ ಪಾಯಿಂಟ್. ಆ ಒಂದು ಏನು ಹಸಿರು ಪರದೆಯನ್ನು ಹಾಕಿದ್ದಾರೆ, ಅಲ್ಲಿಂದ 25ರಿಂದ 30 ಅಡಿಗಳಷ್ಟು ದೂರದಲ್ಲಿರುವಂತದ್ದು 7ನೇ ಪಾಯಿಂಟ್. ಇನ್ನ 8ನೇ ಪಾಯಿಂಟ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ 8ನೇ ಪಾಯಿಂಟ್ ಆ ಒಂದು ಬ್ರಿಡ್ಜ್ ಏನ್ ಕಾಣ್ತಾ ಇದೆ, ಆ ಬ್ರಿಡ್ಜ್ ನ ಆ ಕಡೆ ತುದಿ ಏನ್ ಕಾಣ್ತಾ ಇದೆ, ಆ ತುದಿಯ ಕೆಳಭಾಗ ಅಂದ್ರೆ ಆ ಏನು ನೀರಿನ ಮಟ್ಟದ ಕೆಳಭಾಗ ಏನಿದೆ ಅದು 8ನೇ ಪಾಯಿಂಟ್. ಅದರಿಂದ ಮೇಲ್ಗಡೆ ಇರುವಂತದ್ದು 9, 10, 11ನೇ ಪಾಯಿಂಟ್ ಆ ಮೇಲ್ಗಡೆ ಇದೆ. ಮತ್ತೆ 13ನೇ ಪಾಯಿಂಟ್ ನೋಡ್ಬೇಕು ಅಂತ ಹೇಳಿದ್ರೆ ವಾಪಸ್ ನೇತ್ರಾವತಿ ನದಿ ಸ್ನಾನಘಟ್ಟ ಏನಿದೆ, ಆ ಒಂದು ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಶೌಚಾಲಯ ಏನಿದೆ, ಶೌಚಾಲಯ ಕೆಳಭಾಗದ ಕಾಂಕ್ರೀಟ್ ಪ್ರದೇಶ ಏನಿದೆ, ಕಾಂಕ್ರೀಟ್ ಹಾಕಿ ಈಗ ಅದೊಂದು ಡೆವಲಪ್ ಆಗಿರುವಂತಹ ಪ್ರದೇಶ ಏನಿದೆ, ಅದು 13ನೇ ಪಾಯಿಂಟ್ ಆಗಿರುವಂತದ್ದು. ಇವತ್ತು 7ನೇ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. 7ನೇ ಪಾಯಿಂಟ್ ನಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಪಾಯಿಂಟ್ ಗೆ ಹೋಗುವಂತದ್ದು. ಅಂದ್ರೆ 7ನೇ ಪಾಯಿಂಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಇದೇ ರೀತಿ ಅಸ್ಥಿಪಂಜರಗಳು ಸಿಕ್ಕಿದ್ರೆ 7ನೇ ಪಾಯಿಂಟ್ ಇಡೀ ದಿನ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಅಲ್ಲಿ ಏನು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ 8ನೇ ಪಾಯಿಂಟಿಗೆ ಹೋಗ್ತಾರೆ, 9ನೇ ಪಾಯಿಂಟಿಗೆ ಹೋಗ್ತಾರೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸದ್ಯಕ್ಕೆ ಡಾಕ್ಟರ್ ಪ್ರಣಬ್ ಮೊಹಾಂತಿ SIT ಮುಖ್ಯಸ್ಥರು ಇಲ್ಲೇ ಮುಕ್ಕಾಂ ಹೂಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ. ಬೆಳ್ತಂಗಡಿಯಲ್ಲಿ ನಿನ್ನೆ ರಾತ್ರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರಗಳ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ನಿರಂತರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಜೊತೆನೂ ಕೂಡ ಸಂಪರ್ಕದಲ್ಲಿರುವಂತದ್ದು. ಗೃಹ ಸಚಿವರು ಮುಖ್ಯಮಂತ್ರಿಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇರುವಂತದ್ದು, ಏನೇನು ನಡೀತಾ ಇದೆ ಅಂತ ಹೇಳಿ. ಸದ್ಯಕ್ಕೆ ಇಲ್ಲಿ ನಡೀತಾ ಇರುವಂತದ್ದು ಸದ್ಯಕ್ಕೆ ಆ ಒಂದು ಅಸ್ಥಿಪಂಜರ ಏನು ಸಿಕ್ಕಿದೆ, ಆ ಅಸ್ಥಿಪಂಜರ ಯಾರದು ಹಾಗೆ ಸಂಪರ್ಕದಲ್ಲಿ ಪೃಥ್ವಿ, ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡಿತೀನಿ ನಾನು.